ಎಲ್ಲರಿಗೂ ನಮಸ್ಕಾರ ನೋಡ್ರಿ. ನಾನು ನನ್ನ ಕುಟುಂಬ ಚಾನಲ್ಗೆ ಸ್ವಾಗತ ರೀ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಕರ್ತೈತೆ, ಅದನ್ನು ಒತ್ತಿದ್ರೆ ನಾವು ಹೊಸ ವಿಡಿಯೋ ನೋಡಿದ್ದೆ ನಿಮಗೆ ಫಸ್ಟ್ ಬರ್ತೈತೆ ನೋಡ್ರಿ. ಈಗ ನಾವೆಲ್ಲರೂ ಹೆಣ್ಮಕ್ಳು ಹೊರಗೆ ಹೋಗ್ತಿರ್ತೀವಿ, ಯಾರ್ದಾರ ಉದ್ದನ ಕೂದಲ ನೋಡಿದ್ರೆ ಸಾಕು, ಅಯ್ಯೋ ನಮಗಿಲ್ಲ ಅಂಥೇಳಿ ಅವ್ರ ಕೂದಲ ಸತೆ ಕೂದಿರೇ ಹೋಗ್ಬಿಡ್ತಾವೆ, ಅಷ್ಟು ಕಣ್ಣು ಬಿಟ್ಟು ಬಿಡ್ತೇವೆ ನಾವು. ಹಾಗಾಗಿ ಆ ಥರ ನಮಗೂ ಬರಬೇಕು, ಕೂದಲ ಅಷ್ಟು ನೈಸಾಗಿ ಆಗ್ಬೇಕಂದ್ರೆ ಇದೊಂದು ಟಿಪ್ಸ್ ಯೂಸ್ ಮಾಡಿಬಿಡ್ರಿ. ನಾನೀಗ ಮೆಂತ್ಯಕಾಳು ತೊಗೊಂಡೇನಿ ನೋಡ್ರಿ. ಮತ್ತು ಮೆಂತ್ಯಕಾಳು ಏನು ನೋಡ್ರಿ, ಇದು ಬರೀ ತಲೆಗೆ ಹಚ್ಕೊಂಡ್ರಷ್ಟೇ ನಮ್ಮ ಕೂದಲ ಉದ್ದು ಬರೋದು ಶೈನಿಂಗ್ ಬರೋದು ಅಲ್ರಿ, ನಮ್ಗೆ ಹೊಟ್ಟಿಗೆ ಹೋಗ್ಬೇಕ್ರಿ. ಅದು ನಾವು ಅಡುಗೆ ಒಳಗೆ ಇದನ್ನು ಬಳಸಬೇಕ್ರಿ. ಮೆಂತ್ಯಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಮತ್ತು ನಮ್ಮ ಕೂದಲ ಬೆಳ್ಯಾಕೆ ಮತ್ತು ಅವು ಹೆಲ್ದಿಯಾಗಿರೋಕೆ ನಮಗೆ ಮೆಂತ್ಯಕಾಳು ಭಾಳ ಯೂಸ್ ಆಕಾವ್ರಿ. ಈಗ ಮೆಂತ್ಯಕಾಳು ಇವನ್ನ ಏನು ಮಾಡೋದಂದ್ರೆ, ನನಗೆ ಒಂದು ಬೌಲ್ ತೊಗೊಂಡೇನಿ ನೋಡ್ರಿ. ಈಗ ಆ ಬೌಲ್ ಒಳಗೆ ನಾನು ಒಂದು 3 ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೋತೀನಿ. ಕೂದಲ ಉದ್ದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ, ಉದ್ರ ಆತಾವ ನಮಗೆ ಜಾಸ್ತಿ ಅಂತೇಳಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ. ನಾನು ಕೂದಲ ಉದ್ದಿರೋದ್ರಿಂದ ಒಂದು 4 ಸ್ಪೂನ್ ಹಾಕ್ಕೊಂಡೇನಿ ನೋಡ್ರಿ. ಸ್ವಲ್ಪ ಕೂದಲು ಇದ್ರೆ ಒಂದು 2 ಸ್ಪೂನ್ ಹಾಕೋರಿ, ಜಾಸ್ತಿ ಒಮ್ಮಕ್ಲೆ ಮಾಡಿಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಎಷ್ಟು ಬೇಕಲ್ಲ ವಾರಕ್ಕೆ 2 ಸತಿ ಮಾಡ್ಕೊಂಡು ಹಚ್ಕೋಬೋದ್ರಿ. ಈಗ ನಾನು ಒಂದು 4 ಸ್ಪೂನ್ ಮೆಂತ್ಯಕಾಳು ಮತ್ತು 2 ಗ್ಲಾಸಷ್ಟು ನೀರು ಹಾಕ್ಕೊಂಡೇನಿ ನೋಡ್ರಿ. 2 ಗ್ಲಾಸ್ ಇದ್ದಿದ್ದು ನಮಗೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಬೇಕು ನೋಡ್ರಿ. ಇದು ಅಲ್ಲಿ ತನಕ ನಾವು ಗ್ಯಾಸ್ ಮ್ಯಾಗ ಇಟ್ಟಿದ್ದನ್ನು ಕುದಿಸ್ಕೋಬೇಕು. ಈಗ ಕೈ ಆಡ್ಸ್ಕೊಂತ ಒಂದು ಸ್ವಲ್ಪ ಹೊತ್ತನ ಕೈ ಆಡಿಸ್ತೀನಿ ರೀ, ಆಮೇಲೆ ಅದು ಕುದಿ ಹತ್ತೋ ಮಟ್ಟ ಬಿಟ್ಟು ಬಿಡೋಣ್ರಿ. ಹಂಗೆ ಒಂದು 10-15 ನಿಮಿಷದಾಗಂದ್ರೆ ಇದಕ್ಕೆ ಕುದಿ ಬರ್ತೈತೆ ನೋಡ್ರಿ ನಮಗೆ. ಈಗ ನೋಡ್ರಿ ಕುದ್ದು ನಮಗೆ 2 ಗ್ಲಾಸ್ ನೀರು ಇದ್ದಿದ್ದು ಒಂದು ಅರ್ಧ ಗ್ಲಾಸಷ್ಟು ನೀರು ಬಂತು. ಈ ರೀತಿ ಎಲ್ಲ ಮೆಂತ್ಯಕಾಳೆಲ್ಲ ಕುದ್ದು ಈ ರೀತಿ ದಪ್ಪ ಆಗಿದ್ರೆ ನಮಗೆ ಮಿಕ್ಸಿ ಒಳಗೆ ಹಾಕ್ಕೊಂಡು ಅದು ಕೂದ್ಲಿಕ್ಕೆ ಹಚ್ಚಾಕ ನೈಸಾಗಿ ಪೇಸ್ಟ್ ಆದಂಗೆ ಆಗ್ತೈತೆ ರೀ. ಚಲೋ ತಂಗೆ ಕುದಿಸಿದ್ವಿ ಅಂದ್ರೆ ಈಗ ಅದನ್ನು ಮೆಂತ್ಯಕಾಳು ನೀರನ್ನ ಸಪ್ರೇಟ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ ಇದನ್ನು ನಾವು ರಾತ್ರಿನ ಹಚ್ಕೊಂಡು ಇದನ್ನು ಒಂದು ಸ್ವಲ್ಪ ಇದ್ರೊಳಗೆ ಆಯಿಲ್ ಅಥವಾ ನಿಮಗೆ ಏನರ ಶಾಂಪು ಅದು ಇದ್ರೆ ಇದನ್ನು ಬೆಳಗ್ಗೆ ಹಚ್ಕೊಂಡು 1 ತಾಸು ಬಿಟ್ಕೊಂಡು ತಲೆ ಸ್ನಾನ ಮಾಡ್ಬೋದು ರೀ. ಇದನ್ನ ಒಂದು ಸತಿ ಹಚ್ಕೋರಿ, ಆಮೇಲೆ ಅದನ್ನ ಒಂದು ಸತಿ ಹಚ್ಕೋಬೋದು ನೀವು. ನೋಡ್ರಿ ಇದು ಭಾಳ ನೀರೆಲ್ಲ ಮೆಂತ್ಯಕಾಳು ಕುದ್ದಿರೋದ್ರಿಂದ ಅದರ ಅಂಶ ಎಲ್ಲ ಇದ್ರೊಳಗೆ ಇರ್ತೈತೆ ರೀ. ನಮಗೆ ಅದ್ರದ್ದು ಏನೇನು ಇರ್ತೈತಲ್ಲ ಅದ್ರೊಳಗೆ ಆರೋಗ್ಯಕರವಾಗಿದ್ದು ಅದೆಲ್ಲ ನಮಗೆ ನೀರೊಳಗೆ ಇರ್ತೈತಿ. ನೀರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನೀರೊಳಗೆ ಶಾಂಪು ಹಾಕಿ ತಲೆ ತೊಳ್ಕೊರಿ. ಫಸ್ಟ್ ಇದನ್ನು ಪೇಸ್ಟ್ ಹಚ್ಕೋರಿ, ಆಮೇಲೆ ನೀರೊಳಗೆ ಶಾಂಪು ಹಾಕಿ ತಲೆ ತೊಳ್ಕೊಂಬಿಡ್ರಿ. ಬೇಕಂದ್ರೆ ನೀವು ಹಂಗೆ ಮಾಡೋದಿದ್ರೆ ಹಂಗೆ ಮಾಡಿರಿ, ಇಲ್ಲಾಂದ್ರೆ ನೀರೊಳಗೆ ಶಾಂಪು ಹಾಕಿ 1 ತಾಸು ಬಿಟ್ಟು ತೊಳ್ಕೊಂಡ್ರು ನಡೀತೈತೆ ರೀ. ಈಗ ಇದನ್ನು ಮೆಂತ್ಯಕಾಳು ಕುದಿಸಿದ್ದಿದ್ವಲ್ಲ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡೇನಿ ನೋಡ್ರಿ. ಅದಕ್ಕೆ ನಾನು ಒಂದು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಕೂದ್ಲಕ್ಕೆ ಭಾಳ ಆರೋಗ್ಯ ನೋಡ್ರಿ ಇವು. ನೋಡ್ರಿ ಈ ರೀತಿ ಪೇಸ್ಟ್ ಆಗ್ಬೇಕು ನಮ್ಗೆ ತಲೆಗೆ ಹಚ್ಚಾಕ. ಇದಕ್ಕೆ ಬೇಕಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೋದು ರೀ. ನೀರಿಗೆ ಪೇಸ್ಟ್ ಮಾಡ್ದಂಗೆ ಮಾಡ್ಕೋಬೋದು. ನಾನು ಗಟ್ಟಿ ಈ ರೀತಿ ಮಾಡ್ಕೊಂಡೀನಿ. ಯಾರು ಒಬ್ರು ಹೆಲ್ಪ್ ತೊಗೊಂಡು ನೀವು ಹಚ್ಕೊಳೋದಾದ್ರೆ ಭಾಳ ಚಲೋ ರೀ. ನೀವು ಹಚ್ಕೊಂಡು ಹಾಕೋದ್ರೆ ಅದು ತಲೆಗೆ ಪೂರ್ತಿ ಅಲ್ಲೊಂದು ಸ್ವಲ್ಪ ಹತ್ತೈತಿ ಇಲ್ಲೊಂದು ಸ್ವಲ್ಪ ಹತ್ತೈತಿ, ಪೂರ್ತಿ ಎಲ್ಲ ಕಡೆ ಹಚ್ಕೊಳಕ್ಕಾಗೋದಿಲ್ಲ ನೀವು ಅಷ್ಟೇ ಇದ್ರೆ. ನೋಡ್ರಿ ಈ ರೀತಿ ಪೇಸ್ಟ್ ಆಗೈತಿ. ಇದನ್ನು ಒಂದೊಂದು ಕೂದಲ ಸರಿಸಿ ಎಲ್ಲ ಕಡೆನೂ ಹಚ್ಕೋಬೇಕು ರೀ. ಈಗ ನಾ ಹಚ್ಚಿ ತೋರ್ಸತ್ತಿಲ್ಲ, ಇದೇ ರೀತಿನ ಹಚ್ಕೋಬೇಕು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೆಂಗಾಗೈತೆ ಅಂತ ಹೇಳ್ರಿ. ಇದೇನರ ಮಿಸ್ಟೇಕ್ ಆಗಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾ ಇನ್ನೊಂದು ಹೊಸ್ದಾಗಿ ವಿಡಿಯೋ ಮಾಡ್ತಿರ್ತಾನಲ್ಲ ಅದ್ರೊಳಗೆ ಕಲ್ಕೋತೀನಿ. ಯಾಕಂದ್ರೆ ಹೊಸ್ದಾಗಿ ಈಗ ವಿಡಿಯೋ ಮಾಡತ್ತೀನಿಲ್ಲ ನಾನು, ತಪ್ಪಿದ್ರೆ ಕ್ಷಮಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.